ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ರಾಶಿಯಾಧಿಪತಿ ಬುಧ 6ನೇ ಮನೇಲಿ ಇರ್ತಾನೆ. 6ನೇ ಮನೇಲಿ ಇದ್ದಾಗ ನಿಮ್ಮ ಏನೇ ಕೆಲಸ ಕಾರ್ಯ ಆದ್ರೂ ಜಗಳದಿಂದ ಕೊನೆ ಆಗುತ್ತೆ ಅಂತ ಹೇಳುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಆಮೇಲೆ ಅದು ತುಂಬಾ ಕ್ರಾಶ್ಗೆ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಕುಜಾನೂ ಇರೋದ್ರಿಂದ, ಬುಧ ಕುಜ ಒಟ್ಟಿಗೆ ಸೇರ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಜಗಳ ಅತಿರೇಕಕ್ಕೆ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಮನೇಲಿ ಹೆಚ್ಚು ಕಮ್ಮಿ, ಮನೇಲಿ ಮಾತಾಡಿದ್ರು ತುಂಬಾ ಜಗಳ, ಅಥವಾ ನಿಮ್ಮನ್ನ ಯಾರಾದ್ರೂ ಮಾತಾಡ್ಸಿದ್ರೆ ಚೆನ್ನಾಗೇ ಮಾತಾಡ್ತೀರಾ, ಕೊನೆಗೆ ಏನೋ ಒಂದು ರಿಯಾಕ್ಟ್ ಮಾಡ್ಬಿಡ್ತೀರಾ. ಹಾಗಾಗಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಟೈಮ್ ಕೆಟ್ಟಿದೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನ್ರಲ್ಲಿ ಟೈಮ್ ಕೆಟ್ಟಿದೆ ಅಂದ್ರೆ ಮಾತು ಮತ್ತೆ ಆರೋಗ್ಯದ ವಿಚಾರ ಅಂತ ಬಂದಾಗ ನೋಡಿ, 6ನೇ ಮನೆಗೆ, ನಿಮ್ಮ ಮನೆ 6ನೇ ಮನೆಯಲ್ಲಿ ಬುಧನು ಮತ್ತೆ ಕುಜ ಒಟ್ಟಿಗೆ ಸೇರಿರೋದ್ರಿಂದ ನರಗಳ ಒಂದು ದೌರ್ಬಲ್ಯ ಅತಿ ಹೆಚ್ಚಾಗ್ಬೋದು. ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸ್ಟ್ರೋಕ್ ಆಗೋದು, ಫಿಟ್ಸ್ ಆಗೋದು, ನಿಮ್ಗೆ ಏನಾದ್ರು ನರಗಳ ಒಂದು ಸಮಸ್ಯೆ ಆಗೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ದುಡ್ಡು ಕೂಡ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ ಮಿಥುನ ರಾಶಿಯವರು. ಜೊತೆಗೆ ನಿಮ್ಮ 2ನೇ ಮನೆ ಕಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಗುರುವಿನ ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ಧನಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮ್ಮ ನಿಂತಿರೋ ದುಡ್ಡಾಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ದುಡ್ಡು ಹಾಕಿರೋದಿರ್ಬೋದು, ಅದರಿಂದ ತುಂಬಾ ಲಾಭವನ್ನೇ ನೋಡ್ತೀರಾ ಅಂತ ಹೇಳ್ಬೋದು ಮಿಥುನ ರಾಶಿಯವರು. ಜೊತೆಗೆ ಏನಪ್ಪಾ ಅಂತಂದ್ರೆ ನೋಡಿ, ನಿಮ್ಗೆ 3ನೇ ಮನೇಲಿ ಕೇತು, ಆಲ್ರೆಡಿ ಕೇತು ಬಂದು 6-7 ತಿಂಗಳಾಯ್ತಾ ಬಂತು, ವರ್ಷ ಆಗ್ತಾನೆ ಬರ್ತಿದೆ. 3ನೇ ಮನೇಲಿ ಕೇತು ಇರೋದ್ರಿಂದ ಫ್ರೆಂಡ್ಸು, ನಿಮ್ಮ ಯಾರಾದ್ರೂ ತುಂಬಾ ರಿಲೇಟಿವ್ಸು, ನಿಮ್ಮ ಅಣ್ಣ ತಂಗಿ, ನಿಮ್ಮ ಅಕ್ಕ ತಮ್ಮ, ಇವ್ರ ಹತ್ರ ಎಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅಲ್ಲಿ ಕೂಡ ಎಲ್ಲೋ ಒಂದ್ಸತಿ ನಿಮ್ಗೆ ಕಾಂಟ್ರವರ್ಸಿ ಆಗ್ಬೋದು. ಮತ್ತೆ 4ನೇ ಮನೆ ಶುಕ್ರ, 4ನೇ ಮನೇಲಿ ಶುಕ್ರ ಇರೋದ್ರಿಂದ ಮನೆಯ ಹೆಂಗಸರು ಸ್ವಲ್ಪ ಕಿತ್ತಾಡ್ಕೊಳ್ಬಹುದು. ಅದು ಅಡಿಗೆ ಮನೆ ವಿಚಾರ ಅಂತ ಬಂದಾಗ ಅತಿ ಹೆಚ್ಚು. ಮತ್ತೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರು ಮಿಥುನ ರಾಶಿಯಲ್ಲಿ ಇರ್ತೀರಾ, ನಿಮ್ಮ ಮನೆಯ ಹೆಂಗಸರ ಮಧ್ಯೆ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಅವರಿಂದ ತುಂಬಾ ತೊಂದರೆಗೆ ಒಳಪಡ್ತೀರಾ. ಇಲ್ಲ ಅವ್ರದ್ದು ಯಾವುದೋ ಒಂದು ಮಾತು ತಗೊಂಡು ನಿಮ್ಮ ಮನೇಲಿ ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಆಗೋದಿಲ್ಲ, ಅಥವಾ ನಿಮ್ಮ ಮನೆಯ ಬೆಡ್ರೂಮ್ ಅಲ್ಲಿ ತುಂಬಾ ಗಲಾಟೆ ಆಗ್ಬೋದು. ಹಾಗಾಗಿ ಏನೇ ಆದ್ರೂ ಮಿಥುನ ರಾಶಿಯವರು ಸ್ವಲ್ಪ ಹೆಂಗಸರಿಂದ, ಗಂಡಸರಾಗಿದ್ರೆ ಹೆಂಗಸರಿಂದ ಹುಷಾರಾಗಿರಿ. ಅದೇ ರೀತಿ ಹೆಂಗಸರಾಗಿದ್ರು ನಿಮ್ಮ ಹೆಂಗಸರು, ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು, ಇವ್ರ ಹತ್ರ ಸ್ವಲ್ಪ ಮಾತು ಕಮ್ಮಿ ಮಾಡಿ, ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ದುಡ್ಡಿಗೆ ಏನೋ ಇದಿಲ್ಲ, ಕೊರತೆ ಇಲ್ಲ ಅಂತ ಹೇಳಿದೆ. ಅದೇ ರೀತಿ ನೋಡಿ, ನಿಮ್ಗೆ 5ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ನಿಮ್ಮ ಮಕ್ಳಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಒಂದೊಳ್ಳೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ಬಡ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಕೆಲ್ಸದ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಇವಾಗ ಯಾರಿಗಾದ್ರೂ ಮಕ್ಳು ಆಗ್ತಾ ಇದ್ರೆ, ಅಕಸ್ಮಾತ್ ಕನ್ಸೀವ್ ಆಗಿದ್ರೆ ತುಂಬಾ ಹುಷಾರಾಗಿರ್ಬೇಕು ಮಿಥುನ ರಾಶಿಯವರು. ಯಾಕಂದ್ರೆ ಇದು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಗರ್ಭಪಾತ ಆಗುವಂಥದ್ದು, ಇಲ್ವಾ ಮಕ್ಳು ಮೈಂಡ್ ಮೆಚೂರ್ಡ್ ಆಗಿಲ್ಲ ಅಂತ ಮಕ್ಳನ್ನ ತೆಗ್ದಾಕುವಂಥದ್ದು, ಈ ತರ ವಿಚಾರಗಳೆಲ್ಲ ನಡೆಯುತ್ತೆ ಮಿಥುನ ರಾಶಿಯವ್ರಿಗೆ. ಹಾಗಾಗಿ ಯಾರೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಇರ್ತೀರೋ ಅವ್ರು ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಅದೇ ರೀತಿ ನಿಮ್ಗೆ 6ನೇ ಮನೆಯಲ್ಲಿ ಬುಧ ಕುಜ ಹೇಳ್ತಾ ಬಂದೆ, ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಕೋಪ ಜಗಳ, ನಿಮ್ಮ ಕೆಲಸ ಮಾಡೋದಾಗಿರ್ಬೋದು, ನಿಮ್ಗೇನೆ ನಿಮ್ಮನ್ನ ಯಾರಾದ್ರೂ ಮಾತಾಡ್ಸಿದ್ರೆ ಸಾಕು ತುಂಬಾ ಹರ್ಟ್ ಆಗಿ ಮಾತಾಡ್ಬಿಡೋದು, ಏನಾದ್ರು ಕೇಳ್ದಾಗ ತುಂಬಾ ಕೂಲಾಗಿ ಆನ್ಸರ್ ಕೊಡ್ತೀರಾ, ಅದನ್ನ ರ್ಯಾಶ್ ಆಗಿ ಆನ್ಸರ್ ಕೊಡೋದು, ಈ ತರ ಎಲ್ಲ ಈ ವರ್ತನೆಗಳೆಲ್ಲ ಜಾಸ್ತಿ ಆಗಿರುತ್ತೆ ಮಿಥುನ ರಾಶಿಯವ್ರಿಗೆ. ಹಾಗಾಗಿ ಯಾಕಂದ್ರೆ ಮಿಥುನ ರಾಶಿಯವರು ತುಂಬಾ ಯಾವಾಗ್ಲೂ ಸಾಫ್ಟ್ ಆಗಿರ್ತಾರೆ, ಆದ್ರೆ ಈ ಒಂದು ತಿಂಗಳು ನಿಮ್ಮ ಅಗ್ರೆಸಿವ್ ಗುಣ ಹೊರಗಡೆ ಬರ್ತಾ ಹೋಗುತ್ತೆ. ಅದು ಕೆಲವರಿಗೆ ತುಂಬಾ ನೋವನ್ನ ತಂದ್ಕೊಡ್ಬೋದು. ಅದೇ ರೀತಿ ಕೊನೆಗೆ ನಿಮ್ಮ ಗುರುವಿನ ಒಂದು 5ನೇ ಮನೆ ದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳೋದ್ರಿಂದ, ಅಂದ್ರೆ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ, 6ನೇ ಮನೆಗೆ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ಅದನ್ನ ಹಿಡ್ದು ಇಟ್ಕೊಳ್ತಾನೆ ಗುರು. ಹಾಗಾಗಿ ಎಲ್ಲ ಒಂದ್ ಕಡೆ ಸ್ವಲ್ಪ ಅದ್ರಲ್ಲಿ ತಪ್ಪಿಸ್ಕೊಳ್ತೀರ ಅಂತ ಹೇಳ್ಬೋದು. ಹಾಗಾಗಿ ಮಾತಿನ ಮೇಲೆ ಜಾಗ್ರತೆ ಇರ್ಲಿ. ಮತ್ತೆ ನೋಡಿ, ನಿಮ್ಗೆ 9ನೇ ಮನೆಯಲ್ಲಿ ರಾಹು ಇರ್ತಾರೆ, ಮತ್ತೆ ನಿಮ್ಗೆ 8ನೇ ಮನೆ ಮೇಲೂ ನಿಮ್ಗೆ ಗುರುದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಗೆ ತುಂಬಾ ಕೇರ್ಫುಲ್ ಆಗಿರ್ತೀರಾ, ಅಲ್ಲೂ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಅದೇ ರೀತಿ 9ನೇ ಮನೆ ರಾಹು ಇರೋದ್ರಿಂದ ನಿಮ್ಮ ಪೂರ್ವಜರಿಗೆ ಯಾರಿಗಾದ್ರೂ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವ್ರ ಕಡೆಯಿಂದ ನಿಮ್ಗೆ ಏನೋ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ರಾಹು ಏನಾದ್ರೂ ಕೊಟ್ರೆ ಒಳ್ಳೇದನ್ನ ಮಾಡ್ತಾನೆ. ಅತಿ ಹೆಚ್ಚು ನೀವು ದುರ್ಗಾದೇವಿಯನ್ನ ಆರಾಧಿಸಿ, ಎಲ್ಲೋ ಒಂದ್ ಕಡೆ ನಿಮ್ಗೆ ಬರ್ಬೇಕಾಗಿರೋದೆಲ್ಲ ನಿಮಗ್ ಸೇರುತ್ತೆ ಅಂತ ಹೇಳ್ಬೋದು. ಮತ್ತೆ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲಸ ಕಾರ್ಯ ಅಂತ ಹೇಳ್ತಾ ಬಂದೆ, ಕೆಲಸ ಕಾರ್ಯದಲ್ಲೂ ತುಂಬಾ ಚೆನ್ನಾಗಿರ್ತೀರಾ. ಮುಖ್ಯವಾಗಿ ಗುರುವಿನ 9ನೇ ದೃಷ್ಟಿ 10ನೇ ಮನೆ ಮೇಲೆ, ಶನಿಯ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿ ನಿಮ್ಗೆ ತುಂಬಾ ಪಾಸಿಟಿವ್ ಅಂತ ಹೇಳ್ತೀನಿ. ಸೊ ನಿಮ್ಮ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಾಗ್ಬೋದು. ಅದು ಬಿಟ್ರೆ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನ 45 ದಿನ ನೀವು ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಕೆಲಸ ಕಾರ್ಯ ಮಾಡ್ತಾ ಹೋಗಿ ಸೂಪರ್ ತಿಂಗಳು ನಿಮ್ದು ಅಂತ ಹೇಳ್ತಾ, ಅತಿ ಹೆಚ್ಚು ನೀವು ಒಂದು
ಏನಪ್ಪಾ ಅಂತಂದ್ರೆ ಬುಧನಿಗೆ ಸಂಬಂಧಪಟ್ಟಂತಹ ಒಂದು ಬುಧ ಗ್ರಹದ ಟೆಂಪಲ್ ಆಗಿರ್ಬೋದು, ಅಥವಾ ಅತಿ ಹೆಚ್ಚು ಗ್ರೀನ್ ಅನ್ನ ನಿಮ್ಮ ಮನೇಲಿ ಬಳಸಿ, ಅತಿ ಹೆಚ್ಚು ಗ್ರೀನ್ ಅನ್ನ ಯೂಸ್ ಮಾಡ್ತಿದ್ರೆ ಎಲ್ಲೋ ಒಂದ್ ಕಡೆ ನೀವು ಮಾಡೋ ಕೆಲಸ ಎಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಗ್ರೀನ್ ಟ್ರೀಸ್ ಆಗಿರ್ಬೋದು, ಅಥವಾ ಗ್ರೀನ್ ಕಲರ್ ಬಟ್ಟೆ ಆಗಿರ್ಬೋದು, ಅಥವಾ ನಿಮ್ಮ ಸೋಫಾ ಮೇಲೆ ಒಂದು ಗ್ರೀನ್ ಕಲರ್ ಬೆಡ್ಶೀಟ್ ಹಾಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಕೆಲಸ ಕಾರ್ಯ ತುಂಬಾ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ತಿಂಗಳು ನಿಮ್ದೇ ತಿಂಗಳು ಅಂತ ಹೇಳ್ಬೋದು.